ಹೇಮಂತ್ ಅವ್ರದ್ದು 1000 ಸಬ್ಸ್ಕ್ರೈಬರ್ಸ್ ಆಗ್ಯಾರಿ, ಸಾರಿ ಫಾಲೋವರ್ಸ್ ಆಗ್ಯಾರಿ. ಹ್ಯಾಪಿ ನ್ಯೂ ಇಯರ್. ಬಿಜಿ ಶೆಡ್ಯೂಲ್ ಅಂತಂದು ಎಷ್ಟು ಬಿಜಿ ಆಗಿ ಹೋಗಿದ್ದೆ, ಅವಾಗ ಗೊತ್ತಾದ್ರೆ ನಾ ಅಷ್ಟು ಬಿಜಿ ಆಗಬಾರ್ದೈತೆ ಅಂತ. ನನಗೆ ಸಾಗರ್ ಅಂತ ಐತಿ, ಅಣ್ಣಗೆ ಒಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ. ಅವ್ರಿಗೆ ಸಪೋರ್ಟ್ ಮಾಡಿದಷ್ಟು ನಮಗೂ ಒಂದು ಸ್ವಲ್ಪ ಅದ್ರೊಳಗೆ 10% ಸಪೋರ್ಟ್ ನಮಗೂ ಮಾಡಿ. ಇಲ್ಲೇ ನಮ್ಮ ಪ್ರೀತು ಬ್ಲಾಗರ್ ಅದಾರ, ಅವರು ಕಂಟೆಂಟ್ ಮಾಡ್ತಾರೆ. ಒಂದು ಕೆಲಸ ಮಾಡೋಕೆ ಅನ್ಕೊಂಡಿದ್ದೆ, ಬಟ್ ಇವಾಗ ಆಗಲ್ಲ, ಅದು ಮಾಡ್ಸೋಕ್ಕಾಗಿಲ್ಲ. ಸೊ ಇವಾಗ ಮಠದಾಗ ಐತಂತ ಹೋಗೋಣ, ಅಲ್ಲಿ ವಿಶ್ ಮಾಡಿ ಡೈರೆಕ್ಟ್ ನಮ್ಮ ಕೆಲ್ಸಕ್ಕೆ ಹೋಗೋಣ. ವೇಟ್ ಮಾಡ್ತಾ ಇರಿ, ನಾವು ಯಾವ ಥರ ಮಾಡ್ತಿರ್ತೀನಿ ಎಲ್ಲ ತೋರಿಸ್ತಾ ಇರ್ತೀನಿ. ಈಗ ಅಂದಾಗಲ್ಲ ಇಡಾತೀವಿ, ಸ್ವಲ್ಪ ತಿಂಗಳು ಹೋಗ್ಬೇಕ್ರಿ, ಆಮೇಲೆ ನಾವು ಪರ್ಫೆಕ್ಟ್ ಹಾಕಿವ್ರಿ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಆರಂಭವಾದಂತ ಸೇರೋಕೆ ಹೊಸ ತಾಣವು. ಸೊ ಈಗ ಬಸ್ ಸ್ಟ್ಯಾಂಡಿಗೆ ಹೊಂಟಿವ್ರಿ, ಯಾಕಂದ್ರೆ ಇವ್ರಿಬ್ಬರಿಗೂ ಬಸ್ ಸ್ಟ್ಯಾಂಡಿಗೆ ಹೋಗ್ಯಾಣ, ಹೋಗೋದ ಮನೆಗೆ ಹೋಗೋಣ. ಪ್ರದೇಶ ಇನ್ನೂ ಭಾಳ ಅದಾವ. ಮಲ್ಕೊಂಡಿದ್ದೀರಿ, ಮಲ್ಕೊಂಡ ಎಕ್ಸಾಮ್ ಕರ್ಕೊಂಡು ಮಾಡಿರೋರು. ಈಗ ಮೊದ್ಲು ಇವರಿಗೆ ಗುಲ್ಬರ್ಗ ಬಸ್ಸಿಗೆ ಹಚ್ಚಿದ ಅವ್ರು ಊರಿಗೆ ಹೋಗ್ತಾರೆ. ನಾನು ಚಿಂಟೆ ಮತ್ತು ಸುಪ್ರೀತ 3 ಜನ ಇರ್ಬೋದು. ಇವರಿಬ್ರು ಹೋಗ್ತೀನಿ ಅಂತ ಭಾಳ ಆಟ ಮಾಡಕತ್ತಾರ. ನಮ್ಮ ಅಕ್ಕನ ಫೋನ್ ಹಚ್ಚಿ ಕಳಿಸಂದ್ರೆ ಅದಕ್ಕೆ ಕಳ್ಸಕೊಡ್ತೀನಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮನೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ನನ್ನದೆಂಬರೆಕ್ಕೆಯ ಪಾರಿಗೊಟ್ಟಿದೆ, ಸೋದಾಯಿ ಸಮಯ. ಸೊ ಫೈನಲಿ ಇವತ್ತು ಬೆಳಗ್ಗೆ ಅವ್ರಿಬ್ಬರಿಗೂ ಬಿಟ್ಟು ಬಂದಿದ್ದಾಗೈತಿ. ಇವಾಗ ನಮ್ಮ ನಡೆ ಡೈರೆಕ್ಟ್ ಇಲ್ಲಿ ಒಂದು ಬೇಬಿ ಶವರ್ ಐತಿ, ಅಲ್ಲಿಗೆ ಹೊಂಟೇನಿ. ಅಲ್ಲಿ ಹೋಗೋಣ, ಅಣ್ಣಾಗ ಮತ್ತು ವೈನಿಗೆ ವಿಶ್ ಮಾಡೋಣ. ವಿಶ್ ಮಾಡಿ ಮತ್ತು ಮುಂದಿನ ಕೆಲ್ಸಕ್ಕೆ ಹೋಗೋಣ. ಆ್ಯಂಡ್ ಇವತ್ತು ಶೂಟ್ ಅಂದ್ರೆ ಏನು ಇಟ್ಕೊಂಡಿಲ್ರಿ, ಯಾಕಂದ್ರೆ ಭಾಳ ಟಯರ್ಡ್ ಆಗತ್ತಿತ್ತು, ಲೈಫ್ ಭಾಳ ಟಯರ್ಡ್ ಅನ್ಸಾಗತೈತಿ. ಇವತ್ತು ಮತ್ತು ಒಂದು 2 ದಿವಸ ರೆಸ್ಟ್ ತೊಗೊಳ್ಳೋಣ, ಆಮೇಲೆ ಮುಂದಿನ ಹಕ್ಕಿಕತೆ ಹೆಂಗಿರ್ತೈತೆ ತೋರಿಸ್ತಾ ಇರ್ತೀನಿ. ಒಟ್ಟು ಈ ಬಿಜಿ ಶೆಡ್ಯೂಲ್ ಅಂತಂದು ಎಷ್ಟು ಬಿಜಿ ಆಗಿ ಹೋಗಿದ್ದೆ, ಅವಾಗ ಗೊತ್ತಾದ್ರೆ ನಾ ಅಷ್ಟು ಬಿಜಿ ಆಗಬಾರ್ದೈತೆ ಅಂತ. ಯಾಕಂದ್ರೆ ಆಗಕತ್ತಿಲ್ರಿ, ಎಲ್ಲ ಬ್ಯಾಕ್ ಪೇನ್ ಎಲ್ಲ ಹೆವಿ ಬರಾಗತ್ತಾವ. ಅಣ್ಣನ ಮನೆಗೆ ಹೋಗಿದ್ದಾರೆ ಪಾಪ. ಅಣ್ಣ ಅಂದ ಮಳೆ ಬಂದಿದ್ದಕ್ಕೆ ಲೊಕೇಶನ್ ಚೇಂಜ್ ಮಾಡಿವಪ್ಪ, ಮನೆ ಮುಂದಿಲ್ಲ ಅಂದ್ರೆ. ಪಾಪ ರೀ ಬೆಳಗ್ಗೆ ನನಗೂ ಹಿಂಗೆ ಆಗೈತಿ. ಮೀನ್ಸ್ ಇವತ್ತು ಖುಷಿಗೆ ಮತ್ತು ಕೃತಿಕಾಗ ಬಸ್ ಸ್ಟ್ಯಾಂಡಿಗೆ ಬಿಟ್ಟೇನಿ, ಬಿಟ್ಟು ವಾಪಸ್ ಮನೆಗೆ ಹೋಗ್ತೀನಿ. ಮಳೆ ಸ್ಟಾರ್ಟ್ ಆಯ್ತು, 12ವರೆ ತನಕ ಕಂಟಿನ್ಯೂ ಬಂದೈತಿ. ಪಾಪ ಅಣ್ಣ ಮನೆ ಮುಂದೆ ಮಾಡಿಸ್ಬೇಕು ಅಂತೇಳಿ ಪೆಂಡಲ್ ವರ್ಕ್ ಅದಿದ್ದು ಏನೇನು ಮಾಡಿಸಿದ್ರು ನೀಟಾಗಿ, ಮಾಡ್ಸೋಕ್ಕಾಗಿಲ್ಲ. ಸೊ ಇವಾಗ ಮಠದಾಗ ಐತಂತ ಹೋಗೋಣ, ಅಲ್ಲಿ ವಿಶ್ ಮಾಡಿ ಡೈರೆಕ್ಟ್ ನಮ್ಮ ಕೆಲ್ಸಕ್ಕೆ ಹೋಗೋಣ. ವೇಟ್ ಮಾಡ್ತಾ ಇರಿ, ನಾವು ಯಾವ ಥರ ಮಾಡ್ತಿರ್ತೀನಿ ಎಲ್ಲ ತೋರಿಸ್ತಾ ಇರ್ತೀನಿ ಅಂತ. ಅಣ್ಣ ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಮ್ಯಾರೇಜ್ ಲೈಫ್ ಇಲ್ಲ, ಹ್ಯಾಪಿ ನ್ಯೂ ಇಯರ್ ಅಂದಿದ್ದೆ. ನಾಗಂತೂ ಮ್ಯಾಗ ಸ್ಟೇಜ್ ಮ್ಯಾಗ ಹೋಗಿ ವಿಶ್ ಮಾಡಿ ಬಂದಿದ್ದಾಗೈತಿ. ಇವಾಗ ಊಟ ಮಾಡಕತ್ತೀವಿ. ಊಟಕ್ಕೆ ಚಪಾತಿ, ಬದ್ನಿಕಾಯಿ ಪಲ್ಯ, ಬ್ಯಾಳಿ ಪಲ್ಯ ಮತ್ತು ಸೋನ್ ಪಾಪಡಿ ಐತಿ. ಇನ್ ಕೇಸ್ ಇದೇನ ಫಂಕ್ಷನ್ ಮನೆ ಕಡೆ ಇತ್ತ ಭಾರಿ ಜಬರ್ದಸ್ತ್ ಇರ್ತೈತೆ. ಈ ಮಳೆ ಬಂದು ಅವ್ರಿಗೆ ಮೂಡ್ ಆಫ್ ಮಾಡೈತಿ, ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಮೂಡ್ ಆಫ್ ಮಾಡೈತಿ. ಫಸ್ಟ್ ಊಟ ಮಾಡೋಣ, ಊಟ ಮಾಡಿದ್ಮ್ಯಾಗ ಎಲ್ಲರಿಗೆ ಬಾಯ್ ಹೇಳೋಣ, ಬಾಯ್ ಹೇಳೋ ಟೈಮ್ದಾಗ ಸಿಗ್ತೇನಂತ ಅಲ್ಲಿ ಎಲ್ಲರಿಗೆ ಬಾಯ್ ಹೇಳೋದಾಗೈತಿ. ಇವಾಗ ನಮ್ಮ ನಡೆ ಡೈರೆಕ್ಟ್ ಕೆಲ್ಸದ ಕಡೆ ಕೆಲ್ಸಕ್ಕೆ ಹೋಗೋಣ. ಅಲ್ಲಿ ಮತ್ತೆ ಏನು ಹಕ್ಕಿಕತ್ತಿರ್ತ ತೋರಿಸ್ತಾ ಇರ್ತೀನಿ, ವೇಟ್ ಮಾಡ್ತಾ ಇರ್ರಿ. ಅಣ್ಣಂದು ಫಂಕ್ಷನ್ ಅಂತೂ ಮುಗಿಸ್ಕೊಂಡ್ ಬಂದೈತಿ. ಅಣ್ಣಂದಲ್ರಿ ವೈನಿದು ಫಂಕ್ಷನ್ ಮುಗಿಸ್ಕೊಂಡ್ ಬಂದಿದ್ದಾಗೈತಿ. ಆ್ಯಂಡ್ ಭಾಳ ಚಂದ ಇತ್ತು ರೀ. ಅದೇನೋ ಅಂತಾರಲ್ಲ, ಸಿಂಪಲ್ ಇದ್ರು ಮಸ್ತ್ ಮಾಡ್ಬೇಕಂತ. ಸೊ ಅದೇ ಥರನೇ ಇತ್ತು. ಆ್ಯಂಡ್ ಇಲ್ಲಿ ನಮ್ಮ ಚೋಟ ಮರಿ ಬಂದ ರೀ. ಹಾಯ್. ಸೊ ಇಲ್ಲಿ ನಮ್ಮ ಚೋಟ ಮರಿ ಬಂದ ರೀ. ಹಾಯ್ ಮಾಡು. ಆರಾಮದಿಲ್ಲ? ಅಣ್ಣಂದು ಫಂಕ್ಷನ್ ಅಂತೂ ಚೊಕ್ಕದಾಗಿ ಸಿಂಪಲ್ ಮಾಡಿದ್ರಿ. ಏನು ಸ್ವಲ್ಪ ಐಟಮ್ಸ್ ಊಟ ಮಾಡಿದ್ರು ಭಾಳ ನೀಟಾಗಿತ್ತು. ಆ್ಯಂಡ್ ಭಾಳ ಖುಷಿ ಆಯ್ತು ರೀ. ಇಷ್ಟ ಇರ್ಬೇಕು ರೀ, ಅದು ಹುಯ್ಯಿ ಏನಂಗೆ ಆಡಂಬರಕ್ಕೆ ಮಾಡಿ ರೊಕ್ಕ ಹಾಳು ಮಾಡೋದಕ್ಕಿಂತ ಸಿಂಪಲಾಗಿ ಮಾಡ್ಬೇಕು, ಅದಕ್ಕೊಂದು ಅರ್ಥಪೂರ್ಣ ಇರ್ತೈತಿ. ಆ್ಯಂಡ್ ಮನೆ ಮುಂದೆ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಮನೆ ಮುಂದೆ ಮಾಡ್ಬೇಕನ್ನೋದು ಅಣ್ಣಗೆ ದೊಡ್ಡ ಇವೆಂಟಿಂದ ಏನೋ ಪ್ಲ್ಯಾನ್ಸ್ ಇಟ್ಕೊಂಡಿದ್ರು, ಬಟ್ ಮಳೆ ಬಂದಿಲ್ಲ, ಹಾಳು ಮಾಡಿತ್ತು. ಆ್ಯಂಡ್ ಅಣ್ಣ ವೈನಿ ವಿಶ್ ಮಾಡಿ ಬಂದಿದ್ದು ಭಾಳ ಖುಷಿ ಆಯ್ತು. ದಿ ನೆಕ್ಸ್ಟ್ ಡೇ ಅಲ್ಲೊಂದು ರಾಜರ ಬೀದಿದೆ, ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ. ಇಲ್ಲೊಂದು ಹೃದಯ ಕೋಟೆ ಇದೆ, ಇಲ್ಲಿ ಎಂತೆಂತ ಕನಸು ಕಾವಲಿದೆ. ಎಲ್ಲ ಕಾವಲು ದಾಟಿದ ಚೋರಿಯು ನೀನೇನಾ, ಹತ್ತಿರ ಎತ್ತರು ಬಲು ಎತ್ತರ ನಿನ್ನಂದವೇ, ಬಲೆ ಚಂದದ ಚಂದುಳಿ ಹೆಣ್ಣು ನೀನು. ಸೊ ಫೈನಲಿ ಇವತ್ತು ನಮ್ಮ ಹೇಮಂತ್ ಅವ್ರದ್ದು 1000 ಸಬ್ಸ್ಕ್ರೈಬರ್ಸ್ ಆಗ್ಯಾರಿ, ಸಾರಿ ಫಾಲೋವರ್ಸ್ ಆಗ್ಯಾರಿ. ಕಂಗ್ರ್ಯಾಚುಲೇಷನ್ಸ್. ಮತ್ತು ಪಾರ್ಟಿ 1,000ಕ್ಕೆಲ್ಲ ಪಾರ್ಟಿ ಕೊಡೋಷ್ಟು ಇದು ಇಲ್ಲ. ಸೊ
ಆ್ಯಕ್ಚುಲಿ ನಾನು ಬರ್ಡೇಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. 1,000 ಸಬ್ಸ್ಕ್ರೈಬ್ ಫಾಲೋವರ್ಸ್ ಆದ್ಮ್ಯಾಗ ಏನೋ ಒಂದು ಕೆಲಸ ಮಾಡೋಕೆ ಅಂದ್ಕೊಂಡಿದ್ದೆ, ಬಟ್ ಇವಾಗ ಆಗಲ್ಲ ಅದು. ಸೊ ನಾನು ಮತ್ತೆ ರಿಟರ್ನ್ ಮತ್ತೆ ಬೆಂಗಳೂರು ಹೋಗ್ತೀನಿ. ಬೆಂಗಳೂರಿಗೆ ಹೋಗಿ ಬಂದಮೇಲೆ ಆ ಕೆಲಸನ ಕಂಪ್ಲೀಟ್ ಮಾಡ್ತೀನಿ. ಸೊ 1,000 ಕಂಪ್ಲೀಟ್ ಆದರೆ ಮಾಡಬೇಕು ಅಂತ ಏನಿದ್ದಿದ್ದಿಲ್ಲ, ಬಟ್ ಮಾಡಿದ್ದೀನಿ ಸಣ್ಣ ಪುಟ್ಟ. ಸೊ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಇತ್ತು. ಸೊ ಮಾಡ್ತೀನಿ ಆದಷ್ಟು ಬೇಗ, ಒಳ್ಳೆ ಬೆಂಗಳೂರಿಗೆ ಹೋಗಿ ಬಂದಮೇಲೆ. ಅಲ್ಲಿವರೆಗೂ ಸೊ ಈ 1,000 ಫಾಲೋವರ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ, ಸೊ ಇದೇ ಥರ ಡೈಲಿ ಕಂಟೆಂಟ್ಸ್ನ ಕೊಡ್ತಾ ಇರ್ತೀವಿ. ಸೊ ಅಭಿಯಣ್ಣನ ಐಡಿನೂ ಫಾಲೋ ಮಾಡಿ, ಇನ್ಸ್ಟಾಗೆ, ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅವ್ರು ಎಷ್ಟು ಒಳ್ಳೆ ಮನಸ್ಸೈತೆ ಅವರಿಗೆ, ನಮಗೆ ಅಷ್ಟು ಒಳ್ಳೆ ಮನಸ್ಸಿಲ್ಲ ರೀ. ಸುಳ್ಳು ಕೇಳಿ ನಾ ಭಾಳ ಸ್ವಾರ್ಥ ಇದ್ದೀನಿ. ನನಗೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಿದ್ದೆ. ಇನ್ನು ಮುಂದೆ ನಾನು ಹೇಳ್ತೀನಿ, ಹೇಮಂತನ ಫಾಲೋ ಮಾಡಿರಿ, ನನಗೂ ಫಾಲೋ ಮಾಡಿರಿ. ಆ್ಯಂಡ್ ಇಲ್ಲೇ ಇವ್ರು ಮಾಡಂಗಿಲ್ಲ ರೀ, ಇವ್ರು ರೀಲ್ಸ್ ಮಾಡಲ್ಲ ರೀ ಇವರು. ಇಲ್ಲಿ ನಮ್ಮ ಮುಂದೆ ಇವನು ರೀಲ್ಸ್ ಮಾಡತ್ತನಿಗೆ ಸಾಗರ್ ಅಂತ ಐತಿ. ಅಣ್ಣಗೆ ಒಂದು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ. ಅವ್ರಿಗೆ ಸಪೋರ್ಟ್ ಮಾಡಿದಷ್ಟು ನಮಗೂ ಒಂದು ಸ್ವಲ್ಪ ಅದ್ರೊಳಗೆ 10% ಸಪೋರ್ಟ್ ನಮಗೂ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇಲ್ಲೇ ನಮ್ಮ ಪ್ರೀತು ಬ್ಲಾಗರ್ ಅದಾರ, ಅವರು ಕಂಟೆಂಟ್ ಮಾಡ್ತಾರೆ, ಅವರಿಗೂ ಫಾಲೋ ಮಾಡಿರಿ. ಆ್ಯಂಡ್ ನಮ್ಮೊಂದು ಟೀಮ್ ಕಟ್ಟಬೇಕು ಅನ್ನೋದು ಆಸೆ ಇತ್ತು. ಈ ಸಲ ನಾನು ಎಲ್ಲೂ ಹೇಳಿರಲಿಲ್ಲ, ಈಗ ಹೇಳಕತ್ತೀನಿ. ಆ್ಯಂಡ್ ಒಂದು ದೊಡ್ಡ ಟೀಮ್ ಜೊತೆ ಬರ್ತೀವಿ ಆದಷ್ಟು ಬೇಗ. ಆ್ಯಂಡ್ ನಮ್ಮ ಟೀಮ್ ಕಟ್ಟೋದು ಮೇನ್ ಪರ್ಪಸ್ ಇದ್ದಿದ್ದ ಒಂದು ಏನೋ ಕಂಟೆಂಟ್ ಮಾಡಬೇಕು, ಒಂದು ಶಾರ್ಟ್ ಮೂವಿ ಮಾಡ್ಬೇಕಂತ. ಬಟ್ ನಮ್ಮ ಹೇಮಂತ್ ಬೈ ಊರಿಗೆ ಹೊಂಟಾರಿ, ಅದ್ರ ಸಲುವಾಗಿ ನಮ್ಮದು ಮನಸ್ಸು ಮುರಿದ್ಬಿಟ್ಟಿದೆ. ಹೋಗಿ ಬರ್ತಾರೆ ವಾಪಸ್, ಆಮೇಲೆ ವಿಚಾರ ಮಾಡೋಣ ಅಂತ. ಇವಾಗ ನಾವು ಅವ್ರನ್ನೊಬ್ಬರನ್ನ ಹಿಡಿದ್ರೆ ಒಂದು 5 ಜನ ಆಗ್ತೀವಿ, ಅವ್ರನ್ನ ಬಿಟ್ರೆ ಒಂದು 4 ಜನ ಆಗ್ತೀವಿ. 4 40 ಮಂದಿ ಆಗೋಷ್ಟು ಒಂದು ದೊಡ್ಡದ ಟೀಮ್ ಮಾಡೋಣ. ಅದಾದಮೇಲೆ ವಿಚಾರ ಮಾಡೋಣ ಅದ್ರ ಬಗ್ಗೆ. ಆ್ಯಂಡ್ ಇವಾಗ ಶೂಟ್ ಮಾಡ್ಬೇಕಂತ ಬಂದೀವಿ, ಒಂದೆರಡು ರೀಲ್ಸ್ ಮಾಡೋಣ, ರೀಲ್ಸ್ ಮಾಡಿದ್ಮ್ಯಾಗ ಹೋಗೋಣ ಅಂತ ವೇಟ್ ಮಾಡ್ತಾಯಿರಿ. ಆ್ಯಂಡ್ ಸೊ ಫ್ಯಾಮಿಲಿ, ನಮ್ಮಂಗೆ ನಮ್ಮ ಹುಡುಗನ ಒಂದು ಏನೋ ಕಂಟೆಂಟ್ ಸ್ಟಾರ್ಟ್ ಮಾಡತ್ತಾನಂತ್ರಿ. ಹೇಳ್ರಿ ಪಟ್ನ ಹೇಳ್ರಿ. ಏನಿಲ್ರಿಪ್ಪ, ಹಂಗೆ ಹೇಳ್ಕೊಡೋದು ಪ್ರಾಕ್ಟೀಸ್ ರೀ ನಮ್ಮ ಕಡೆ. ಅಷ್ಟೇ ರೀ, ಪ್ರಾಕ್ಟೀಸ್ ಮಾಡಮ್ರಿ ನೀವು. ನೋಡ್ರಿ ನಮ್ಮ ಎಲ್ಲ ದೊಡ್ಡವ್ರು ಆಗತ್ತಾರೆ. ನಾವು ಈಗ ಅಂಬೆಗಲ್ ಇಡತ್ತೀವಿ. ಇನ್ನು ಸ್ವಲ್ಪ ನಾವೀಗ 6 ತಿಂಗಳು ಹೋಗ್ಬೇಕ್ರಿ. ಆಮೇಲೆ ನಾವು ಪರ್ಫೆಕ್ಟ್ ಹಾಕಿವ್ರಿ. ಆಮೇಲೆ ಸ್ವಲ್ಪ ಗುಡ್ಗ ಮಂತ್ರಿ ಮನಸ್ಸಿನಾಗ ಎಷ್ಟು ನೋವಿದ್ರು ಮರ್ತೋಕೈತಿ ನಿನ್ನ ಜೊತೆ ಮಾತಾಡುವಾಗ. ಅದು ಏನೇ ಕಷ್ಟ ಬಂದರೂ ಎದುರಿಸ್ತೀನಿ ಅನ್ಸುತ್ತಾ ನಿನ್ನ ಕೈ ಹಿಡ್ದಾಗ. ಅಷ್ಟೇ ಯಾಕೆ, ಇಡೀ ಪ್ರಪಂಚನೇ ಗೆದ್ದಷ್ಟೇ ಖುಷಿ ಆಗುತ್ತಾ ಆ ನಿನ್ನ ಮುಖದಾಗ ಆ ಮಗಳು ನಗೆ ನೋಡಿದಾಗ. ದಿನವಿಡೀ ನಿನ್ನನು ಕಾಯುತ್ತಾ ಕುಂತರು. ಹೋಗಿ ಬರೋಣ. ಮತ್ತೆ ನಿಮ್ಮ ಭೇಟಿ ನಾಳೆ. ಸೊ ಬರೋಣ. ನಿಮ್ಮ ಭೇಟಿ ಯಾವಾಗಂತ ಗೊತ್ತಿಲ್ಲ, ನೀವು ಬಂದಾಗ ನಾವು ಬರ್ತೀವಿ ರೀ. ಮೇಲೆ ಕಾಲ್ ಮಾಡಿರಿ. ಬರ್ರಿ, ಆರಾಮಾಗಿ ಮಸ್ತ್ ಎಂಜಾಯ್ ಮಾಡೋಣ, ಎಂಜಾಯ್ಮೆಂಟ್ ಮಾಡೋಣ ನಾವು ಈಗ. ಆಯ್ತಾರ್ರಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ. ಆ್ಯಂಡ್ ಡೈಲಿ ಇದೇ ಥರ ವಿಡಿಯೋ ಬರ್ತಾನೆ ಇರುತ್ತೆ. ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಅಂತ ಹೇಳ್ತಾ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಎಲ್ಲರೂ ಆರಾಮೇರಿಪ್ಪ. ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.